ರೀಸೆಂಟಾಗಿ ಆಲಾ ಬರ್ಡೇ ಆಯಿತು. ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ನಾನು, ಪ್ರಶಾಂತು, ಆಲಾಪು, ನಮ್ಮ ಅಕ್ಕನ ಮಕ್ಕಳು ಸ್ವರ, ಸಿರಿ ಎಲ್ಲ ಎಲ್ಲಿಗೆ ಹೋದ್ವಿ ಅಂತ ಹೇಳಿದ್ರೆ, ಕಬಿನಿಯಿಂದ ಜಸ್ಟ್ 30 ಕಿಲೋಮೀಟರ್ಸ್ ದೂರದಲ್ಲಿರುವಂಥ ದುಂಬಿ ಹೋಮ್ ಸ್ಟೇ. ವಾವ್, ಏನು ಸಖತ್ತಾಗಿತ್ತು ಗೊತ್ತೇನ್ರಿ ಇದು. 15 ಎಕರ್ ಜಾಗದಲ್ಲಿ ಫುಲ್ಲು ಕಾಡು ಮತ್ತು ಬ್ಯಾಕ್ ವಾಟರ್ ಮಧ್ಯದಲ್ಲಿ ಈ ಒಂದು ಸೂಪರ್ ಆಗಿರುವಂಥ 5 BHK ವಿಲ್ಲಾ ಪ್ರಾಪರ್ಟಿ ಲೊಕೇಟ್ ಆಗಿರೋದು. ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳದೆ ಹೋದೆ ಅಲ್ಲಿಗೆ, ಬಟ್ ಸೂಪರ್ ಆಗಿತ್ತು. ರೂಮ್ಸು ಅಷ್ಟೇ ಸ್ಪೇಷಿಯಸ್ ಆಗಿತ್ತು ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ತುಂಬ ಕ್ಲೀನ್ ಆಗಿತ್ತು. ಆ್ಯಂಡ್ ಇಲ್ಲಿ ನೋಡಿ, ಇದೇನು ನೋಡ್ತಿದ್ದೀರಲ್ಲ, ಇದು ಅಲ್ಲಿನ ಇನ್ನೊಂದು ಅಟ್ರ್ಯಾಕ್ಷನ್, ಆಟಿಕ್ ರೂಮ್. ಹೋದ ತಕ್ಷಣ ಒಂದು ಸ್ವಲ್ಪ ಇಂಡೋರ್ ಗೇಮ್ಸ್ ಆಡಿದ್ರು ಮಕ್ಕಳು, ಆಮೇಲೆ ರುಚಿಯಾಗಿರುವಂಥ ಊಟ ಮಾಡಿದ್ವಿ, ಸ್ವಲ್ಪ ಔಟ್ಡೋರ್ ಗೇಮ್ಸು ಆಡಿದ್ವಿ. ಇನ್ನೊಂದೇನಂತ ಹೇಳಿದ್ರೆ, ಇದು ಕಬಿನಿಯಿಂದ ಜಸ್ಟ್ 30 ಕಿಲೋಮೀಟರ್ಸ್ ಅವೇ ಇರೋದ್ರಿಂದ ದುಂಬಿ ಹೋಮ್ ಸ್ಟೇಲಿ ಉಳ್ಕೊಂಡು ನಾವು ವೈಲ್ಡ್ ಲೈಫ್ ಸಫಾರಿಗೆ ಹೋದ್ವಿ. ಕಬಿನಿ ವೈಲ್ಡ್ ಲೈಫ್ ಸಫಾರಿಲಿ ಸಾಕಷ್ಟು ಪ್ರಾಣಿಗಳನ್ನ ಸೈಟ್ ಕೂಡ ಮಾಡಿದ್ವಿ. ಆ್ಯಂಡ್ ಬಂದ ಮೇಲೆ ಸುಸ್ತಾಗಿತ್ತು ಅಂತ ಟೀ ಕುಡಿದು ಡಿನ್ನರ್ ಮಾಡಿ ಕ್ಯಾಂಪ್ ಫೈರ್ ಆದಮೇಲೆ ಒಳ್ಳೆ ನಿದ್ದೆ ಮಾಡಿ ಎದ್ವಿ. ನೋಡಿ, ಬೆಳಗ್ಗೆ ಮಂಜು ಮುಸುಕಿದ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗಿ ಒಳ್ಳೆ ದೇವಿ ದರ್ಶನ ಮಾಡಿಕೊಂಡು ಬಂದು ವಾಪಸ್ ಮತ್ತೆ ಚೆನ್ನಾಗಿರೋ ತಿಂಡಿ ತಿಂದು ಅದನ್ನು ಕರಗಿಸಿದ್ವಿ ಕೂಡ. ಸಾಕಷ್ಟು ಇಂಡೋರು ಔಟ್ಡೋರ್ ಗೇಮ್ಸ್ ಇದೆ ಇಲ್ಲಿ. ರಿಲ್ಯಾಕ್ಸಿಂಗ್ಗೆ ಹ್ಯಾಮಾಕ್ ಇದೆ. ಆ್ಯಂಡ್ ನೋಡಿ, ಮಕ್ಕಳಂತೂ ಟ್ರ್ಯಾಂಪೋಲಿನ್ನು ಆಟಗಳಲ್ಲಿ ಕಂಪ್ಲೀಟ್ ಬ್ಯುಸಿ ಇದ್ದರು. ಆಲಾ ಬರ್ಡೇ ಅಂತೂ ಈ ವರ್ಷ ಸೂಪರಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ದುಂಬಿ ಹೋಮ್ ಸ್ಟೇ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ನೋಡ್ರಿ, ಅಲ್ಲಿ ನುಗು ಬ್ಯಾಕ್ ವಾಟರ್ಸಲ್ಲಿ ಕೊರಾಕಲ್ ರೈಡ್ ಕೂಡ ಹೋದ್ವಿ ನಾವು. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ ಬರೋದಕ್ಕೆ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ.